ಹಾಯ್ ಹಾಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಬನ್ನಿ, ನಾವು ಇವತ್ತಿನ ವೀಡಿಯೋದಲ್ಲಿ ಒಂದು ಸಿಹಿ ತಿನಿಸು ಮಾಡೋದು ಹೇಗೆ ಅಂತ ನೋಡೋಣ. ನಾವು ಇವತ್ತಿನ ವೀಡಿಯೋದಲ್ಲಿ ಕರ್ಜಿಕಾಯಿ ಮಾಡ್ತಾಯಿದ್ದೀವಿ. ನಮ್ಮ ಕಡೆ ಕರ್ಜಿಕಾಯಿ ಅಂತ ಅಂತಾರೆ. ನೀವು ಇದನ್ನು ಏನಂತ ಕರಿತೀರಾ ಅಂತ ಕಮೆಂಟ್ ಮಾಡಿ. ಇವಾಗ ಬೇಸಿಗೆಗಾಲ ಶುರು ಆಗಿರೋದ್ರಿಂದ ಮಕ್ಕಳೆಲ್ಲ ಮನೇಲಿರ್ತಾರೆ. ಮಕ್ಕಳು ನಮಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾನೆ ಇರ್ತಾರೆ. ಆಚೆಗಡೆ ಫುಡ್ಡು ತಂದ್ಕೊಡೋದಕ್ಕಿಂತ ನಾವು ಮನೇಲೇ ಈ ರೀತಿ ತಿಂಡಿನ ಮಾಡಿ ಇಟ್ಕೊಂಡಿದ್ರೆ ಮಕ್ಕಳಿಗೆ ಒಂದು 15ರಿಂದ 20 ದಿನವರೆಗೂ ಕೊಡ್ಕೊಂಬರ್ಬೋದು. ಬನ್ನಿ, ಹಂಗಾದರೆ ಇದು ಮಾಡೋದು ಹೇಗೆ ಅಂತ ನೋಡೋಣ. ನಾವಿಲ್ಲಿ ಫಸ್ಟು ಹುರ್ಗಡ್ಲೆನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ ತೊಗೊಂಡಿದ್ದೀವಿ. ಆಮೇಲೆ ಒಂದು 300ರಿಂದ 400 ಗ್ರಾಮು ಕಪ್ಪು ಎಳ್ಳನ್ನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಕಾಯಿನೂ ಅಷ್ಟೇ ಕಟ್ ಮಾಡಿಬಿಟ್ಟು ಅದನ್ನು ಮಿಕ್ಸರ್ ಜಾರಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಕಡಲೆ ಬೀಜನೂ ಅಷ್ಟೇ ಚೆನ್ನಾಗಿ ಹುರಿದ್ಬಿಟ್ಟು ಅದ್ರ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಗೋಡಂಬಿನ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಗೋಡಂಬಿ ಜೊತೆಗೆ ಬಾದಾಮಿನೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಇಟ್ಕೊಂಡಿದ್ದೀವಿ. ಇವಾಗ ನಾವು ಅರ್ಧ ಕೆಜಿ ಮೈದಾ ಹಿಟ್ಟು ತೊಗೊಂಡಿದ್ದೀವಿ. ಅರ್ಧ ಕೆಜಿ ಮೈದಾ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಪುರಿ ಮಾಡೋ ಅದಕ್ಕೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಕೈಯಿಂದ ಅದನ್ನು ಚೆನ್ನಾಗಿ ಮಿದ್ದಿ ನಾವು ಈ ರೀತಿ ಮಾಡಿ ಇಟ್ಕೊಂಡಿದ್ದೀವಿ ಒಂದು 10 ನಿಮಿಷ. ಇವಾಗ ಕರ್ಜಿಕಾಯಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾವು ಇವಾಗ ತೊಗೊಂಡಿರೋಂತಹ ಕಡಲೆನ ಪುಡಿ ಮಾಡಿ ಇಟ್ಕೊಂಡಿರೋದಕ್ಕೆ ನಾವು ತೊಗೊಂಡಿರೋಂತಹ ಆರ್ಗ್ಯಾನಿಕ್ ಬೆಲ್ಲದ ಪೌಡರು, ಹಾಗೆ ರುಬ್ಬಿ ಇಟ್ಕೊಂಡಿರೋಂತಹ ಕಾಯಿ ತುರಿ, ಅದ್ರ ಜೊತೆಗೆ ಕಡಲೆ ಬೀಜನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀವಿ. ಕಡಲೆಕಾಯಿ ಬೀಜನೂ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಹಾಕಿದ ಮೇಲೆ ಗೋಡಂಬಿ ಹಾಗೆ ಬಾದಾಮಿ ಎರಡನ್ನೂ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಆಗೋ ಥರ ಕ್ಲೀನಾಗಿ ನಾವು ಒಂದು ಸೌಟ್ ತೊಗೊಂಡು ಫುಲ್ ಮಿಕ್ಸ್ ಮಾಡಬೇಕು. ಇವಾಗ ನಾವು ಮೈದಾ ಹಿಟ್ಟನ್ನ ಚಿಕ್ಕದಾಗಿ ಉಂಡೆ ಮಾಡಿಬಿಟ್ಟು ಅದನ್ನು ನಾವು ಪುರಿ ಮಾಡೋ ಥರ ತೀರಾ ತೆಳ್ಳಗೆ ಒತ್ತಬಾರ್ದು. ಒಂದು ಮೀಡಿಯಮ್ ಲೆವೆಲ್ಗೆ ಮೈದಾನ ಚೆನ್ನಾಗಿ ಒತ್ತಿ ಇಟ್ಕೋಬೇಕು. ನೋಡಿ, ಈ ರೀತಿ ನಾವು ಲಟ್ಟಣಿಗೆ ತಗೊಂಡು ಉಂಡೆನ ಈ ರೀತಿ ಒತ್ತಿ ಆದಮೇಲೆ ಅದನ್ನು ಕರ್ಜಿಕಾಯಿ ಮಾಡೋದು ಬರುತ್ತೆ. ಕರ್ಜಿಕಾಯಿ ಮಾಡೋದು ಒಳಗಡೆ ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನ 1.5 ಸ್ಪೂನ್ ಅಥವಾ 1 ಸ್ಪೂನ್ನ ಹಾಕ್ಕೊಂಡು ಕರ್ಜಿಕಾಯಿ ಮಾಡೋದ್ರಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಕರ್ಜಿಕಾಯಿ ಆಕಾರದಲ್ಲಿ ಬರುತ್ತೆ ಕರ್ಜಿಕಾಯಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಈ ರೀತಿ ಒಂದು 7ರಿಂದ 8 ಮಾಡಿ ಇಟ್ಕೊಂಡಾದಮೇಲೆ ನಾವು ಎಣ್ಣೆಗೆ ಹಾಕಿ ಕರಿಬೇಕಾಗುತ್ತೆ.
ನೋಡಿ ನಾವಿವಾಗ ಒಂದು 7 ರಿಂದ 8 ಮಾಡಿ ಇಟ್ಕೊಂಡಾದಮೇಲೆ ಎಣ್ಣೆ ಕಾಯಕ್ಕಿಟ್ಟಿದ್ವಿ. ಎಣ್ಣೆ ಕಾದಿತ್ತು. ಆ ಎಣ್ಣೆ ಕಾದಿರೋದಕ್ಕೆ ನಾವು ಮಾಡಿ ಇಟ್ಕೊಂಡಿರೋಂತಹ ಕರ್ಜಿಕಾಯಿಂದು ಹಾಕ್ಕೊತಾ ಇದ್ದೀವಿ. ಎಲ್ಲ ಕರ್ಜಿಕಾಯಿನೂ ಹಾಕಿ ಅದು ಗೋಲ್ಡನ್ ಕಲರ್ ಬರೋವರೆಗೂ ನಾವು ಮೀಡಿಯಮ್ ಉರಿಲೇ ಬೇಯಿಸ್ಕೋಬೇಕು. ನೋಡಿ ಇವಾಗ ಕರ್ಜಿಕಾಯಿ ಬ್ರೌನ್ ಕಲರ್ ಬಂದಿದೆ. ಕರ್ಜಿಕಾಯಿ ರೆಡಿಯಾಗಿದೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಅದು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.